ಹಾಯ್ ಎಲ್ಲರಿಗೂ. ಏನಿದು ಹೋಮ್ವರ್ಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಹೋಮ್ವರ್ಕ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್ನ. ಅನುಜಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 5:30 6 o'clock ಹಂಗೆ ನಾವು ಹೋಮ್ವರ್ಕ್ ಮಾಡೋಕ್ಕೆ ಕೂತ್ರೆ 7:30 ತನಕ ಆಗುತ್ತೆ. ಅಳಿಸೋದು ಬರೆಯೋದು ಇದೇ ಮಾಡ್ತಿರ್ಬೇಕಾಗುತ್ತೆ. ನಿಮ್ಮ ಮನೇಲೂ ಹೀಗೆನಾ? ಕಮೆಂಟ್ ಮಾಡಿ ಹೇಳಿ ಆಯಿತಾ? ಈ ಏಜಲ್ಲಿ ನನಗೆ ಏನೂ ಬರ್ತಿರಲಿಲ್ಲ. ABCD ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಬಿಡಿ. ಈ 5-6 ಇಯರ್ಸ್ ಆಗೋತ್ತಿಗೆ ಆ್ಯಕ್ಚುಲಿ 1ನೇ ಕ್ಲಾಸ್ ಸ್ಟಾರ್ಟ್ ಆಗೋದ್ವಲ್ಲ ನಮಗೆಲ್ಲ. ಅಂಗನವಾಡಿಗೆ ಹೋಗಿದ್ದೆ, ಬಟ್ ಅಲ್ಲಾದರೂ ಅಂಗನವಾಡಿಯಲ್ಲಿ ಏನು ಹೇಳ್ಕೊಡ್ತಿದ್ರೆ ಎಲ್ಲೋ ಸತ್ಯಾಗ್ಲೂ ನೆನಪಿಲ್ಲ. ಹಾಗೆ ಆಟ ಆಡ್ತಿದ್ದಿದ್ದು ಫುಡ್ ಉಂಡೆ ಮಾತ್ರ ಚೆನ್ನಾಗಿ ನೆನಪಿದೆ ನನಗೆ ಅಂಗನವಾಡಿಗೆ ಹೋಗಿದ್ದು. ಹಾಗೆ ಕನ್ನಡ, ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಇದು ಮೂರರಲ್ಲೂ ಒಂದೊಂದು ಅಕ್ಷರ ಡೈಲಿ ಕೊಡ್ತಾರೆ. ಅದು ಮೂರನ್ನೂ ಬರ್ಸೋಕ್ಕಿರುತ್ತೆ ನನಗೆ. ಹಾಗೆ ಸ್ವಲ್ಪ ಓದ್ಸೋಕ್ಕೂ ಇರುತ್ತೆ. ಕೆಲವೊಂದು ಸರಿ ತುಂಬ ಖುಷಿಯಿಂದ ಓದ್ತಾನೆ, ಕೆಲವೊಂದು ಸರಿ ಹಠ ಮಾಡ್ತಾನೆ, ಓದೋದೇ ಇಲ್ಲ, ಬರೆಯೋದೇ ಇಲ್ಲ ಅಂತ. ಅವಾಗೆಲ್ಲ ತುಂಬ ಕಷ್ಟ ಆಗುತ್ತೆ. ಈ ಸೌಂಡ್ ಏನು ಕೇಳ್ತಿದ್ದೀರಲ್ಲ, ಅದು ಈ ಮಳೆಗಾಲದಲ್ಲಿ ಒಂದು ಹುಳ ಇರುತ್ತೆ, ಅದು ಕೂಗೋದು. ಅದು ನಮಗೆ ಒಳ್ಳೆ ಸಂಗೀತ ಥರ ಆಗಿಬಿಟ್ಟಿದೆ, ಅಭ್ಯಾಸ ಆಗಿದೆ. ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಿರ್ಬೋದು. ಮೊನ್ನೆ ನಮ್ಮ ಅತ್ತಿಗೆ ನಮಗೆ ರಸಮಲಾಯಿ ರೆಸಿಪಿನ ಕಳಿಸ್ಕೊಟ್ಟಿದ್ರು ಮನೇಲಿ ಮಾಡಿಬಿಟ್ಟು. ನನ್ನ ಹಸ್ಬೆಂಡಿಗೆ ಅದು ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಇನ್ನೊಂದು ಸರಿ ತಿನ್ನಬೇಕು, ಇನ್ನೊಂದು ಸರಿ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಸರಿ ಬಿಡಿ, ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲದ ಟೈಮಲ್ಲಿ ನಾನಿವತ್ತು 1 ಲೀಟರ್ ಹಾಲನ್ನ ಅಂಗಡಿಗೆ ಹೋಗಿ ತೊಗೊಂಡು ಬಂದುಬಿಟ್ಟಿದ್ದೀನಿ. ಅವರಿಗೆ ಸರ್ಪ್ರೈಸ್ ಆಗಿ ಈ ರೆಸಿಪಿನ ಮಾಡಿಕೊಡೋಣ ಅಂತ. ಹಾಗೆ ಇಲ್ಲಿ ನನಗೆ ಲೋ ಫ್ಯಾಟ್ ಮಿಲ್ಕ್ ಸಿಗಲ್ಲ, ನನಗಿದೇ ಸಿಗೋದು. ಹಾಗಾಗಿ ಇದನ್ನೇ 1 ಲೀಟ್ರ್ ಅರ್ಧ ಲೀಟ್ರ್ ಪ್ಯಾಕೆಟ್ ಸಪ್ರೇಟ್ ತಂದಿದ್ದೀನಿ. ರಸಮಲಾಯಿ ಮಾಡೋಕ್ಕೆ ನಮಗೆ ಇದು ಮಲಾಯಿ ರೆಡಿ ಮಾಡ್ತೀವಲ್ಲ, ಅದಕ್ಕೆ ಲೋ ಫ್ಯಾಟ್ ಮಿಲ್ಕ್ ಇದ್ದರೆ ತುಂಬ ಒಳ್ಳೆಯದು, ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಇಲ್ಲಿ ಇಲ್ಲದ್ರಿಂದ ನಾನೀಗ ಅರ್ಧ ಲೀಟ್ರಿಗೆ 2 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿಬಿಟ್ಟು ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಓಕೆನಾ? ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಈ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಈ ಸ್ವೀಟ್ ರಸ ಮಾಡ್ಕೊಳ್ಳೋಕ್ಕೆ ಈ ಫುಲ್ ಫ್ಯಾಟ್ ಮಿಲ್ಕ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಮಲಾಯಿ ಮಾಡ್ಕೊಳ್ಳೋಕ್ಕೆ ಲೋ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ಇಲ್ಲದ ಕಾರಣ ಇದರಲ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಸಿಗೋದಾದರೆ ನೀವು ಲೋ ಫ್ಯಾಟ್ ಮಿಲ್ಕನ್ನ ಯೂಸ್ ಮಾಡಿ. ಹಾಗೆ ಹಾಲೇನು ಕುದಿಯೋಕ್ಕೆ ಇಟ್ಟಿದ್ದೀನಲ್ಲ ಮಲಾಯಿ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಒಂದು ಕಪ್ಪಲ್ಲಿ ನಾನೀಗ 2 ಸ್ಪೂನಷ್ಟು ನೀರು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ವೈಟ್ ವಿನಿಗರ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಓಕೆನಾ? ಈಗ ನಾನು ಮಲಾಯಿ ಮಾಡ್ಕೊಳ್ಳೋಕೆ ಇಟ್ಟಿದ್ನಲ್ಲ ಹಾಲು ಅರ್ಧ ಲೀಟ್ರು, ಅದು ಕುದಿ ಬರೋಕ್ಕಾಗ್ತಿದೆ ನೋಡಿ. ಒಂದು ಕುದಿ ಬಂದ ತಕ್ಷಣ ನಾನು ವಿನಿಗರ್ ಮಿಕ್ಸ್ ಏನಿತ್ತು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದನ್ನೊಂದು ಸರಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಅರ್ಧ ಲೀಟ್ರು ತಣ್ಣೀರು ತೆಗೆದಿಟ್ಟಿದ್ನಲ್ಲ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಆ ಮಲಾಯಿ ನಿಮಗೆ ಗಟ್ಟಿ ಆಗೋಲ್ಲ, ಸ್ಮೂತಾಗಿರುತ್ತೆ. ಹಾಗೆ ಇದನ್ನು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೋಸ್ಕೋಬೇಕು. ಒಂದು ಬಟ್ಟೆಗೆ ಹಾಕಿ ಸೋಸ್ಕೋಬೇಕು. ನಾವೀಗ ಪನ್ನೀರೆಲ್ಲ ಮಾಡುತ್ತೀವಿ ಯಾವ ಥರ ಸೋಸ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೋಬೇಕು. ಆದರೆ ಪನ್ನೀರಿಗಾದರೆ ನಾವು ಫುಲ್ಲು ಅದರಲ್ಲಿ ಮಲಾಯಲ್ಲಿರುವಂಥ ನೀರು ಪೂರ್ತಿ ಹೋಗೋ ತನಕ ಹಿಂಡ್ಕೊಳ್ತೀವಿ. ಬಟ್ ಇದರಲ್ಲಿ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಏನಿದೆ ನೀರು ಜಸ್ಟ್ ಹೀಗೆ ಕೆಳಗೆ ಹೋದರೆ ಸಾಕು. ಹಾಗೆಯೇ ಅದನ್ನ ಹಿಂಡಿ ಫುಲ್ ಡ್ರೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರನ್ನ ತೆಗೆದುಬಿಟ್ರೆ ಸಾಕಾಗುತ್ತೆ. ಹಾಗೆ ಲೈಟಾಗಿ ಹಿಂಡ್ಕೊಂಡ್ರೆ ಸಾಕು. ಓಕೆ, ಇದು ಫುಲ್ ನೀರು ಕೆಳಗಳಿಗೆ ಇಳಿಯೋ ತನಕ ನಾನು ಹಾಗೆ ಸುಮ್ಮನೆ ಬಿಟ್ಬಿಡ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾವೇನು ಹಾಲು ಇಟ್ಟಿದ್ವಲ್ಲ ಸ್ವೀಟ್ ರಸ ಮಾಡ್ಕೊಳ್ಳೋಕ್ಕೆ, ಅದನ್ನು ಈಗ ಮೀಡಿಯಮ್ ಫ್ಲೇಮಿಂದ ಸ್ವಲ್ಪ ಕಡಿಮೆ ಇಟ್ಟು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಇದೀಗ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಸ್ಲೈಸ್ ಮಾಡಿ ಇಟ್ಟಿರುವಂಥ ಬಾದಾಮಿ ಮತ್ತು ಪಿಸ್ತಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬಾದಾಮಿ ಮತ್ತು ಪಿಸ್ತಾ ಎರಡೂ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ನನ್ನ ಹತ್ರ ಸ್ಲೈಸರ್ ಇದೆ, ಸೊ ಅದರಲ್ಲೇ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು
ಒಂದು 5ರಿಂದ 6 ದಳದಷ್ಟು ಕೇಸರಿ ದಳಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಸ್ವಲ್ಪ ತಿಕ್ಕಾಗಬೇಕು, ಅಲ್ಲಿ ತನಕ ಇದನ್ನು ಮಾಡ್ಕೋಬೇಕು. ಹಾಗೆ ಇದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಯೆಲ್ಲೋ ಕಲರ್ ಇದ್ದರೆ ಒಂದು ಸ್ವಲ್ಪ ಯೆಲ್ಲೋ ಕಲರ್, ಅಥವಾ ನನ್ನ ಹತ್ರ ಈಗ ಆರೆಂಜ್ ಕಲರ್ ಇದೆ, ಹಾಗಾಗಿ ಒಂದು 2-3 ಪಿಂಚಷ್ಟು ಈ ಥರ ಹಾಕ್ಕೊಂಡು ಸ್ವಲ್ಪ ಕಲರಿಗೋಸ್ಕರ ಈ ಥರ ಮಾಡ್ಕೊಳ್ತಿದ್ದೀನಿ. ಅಥವಾ ಲಿಕ್ವಿಡ್ ಕಲರು ಸಿಗುತ್ತೆ ನಿಮಗೆ, ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಕುದೀತಿದೆ, ಲೋ ಫ್ಲೇಮಲ್ಲೇ ಕುದೀತಿದೆ. ಈಗ ಆಲ್ರೆಡಿ ನಾನು ಹಾಕಿರುವಂಥ ಹಾಲು 1 ಇಂಚಷ್ಟು ಕಡಿಮೆ ಆಗಿದೆ, ನೀವು ನೋಡ್ತಿರ್ಬೋದು. ಅಷ್ಟು ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕು. ಒಂದು ಸ್ವಲ್ಪ ತಿಕ್ನೆಸ್ ಬರಬೇಕು ಈ ಹಾಲಿಗೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ಫುಲ್ಲು ತಿಕ್ಕು ಆಗಬಾರ್ದು, ಹಾಗೆ ಜಾಸ್ತಿ ನೀರಾಗಿನೂ ಇರಬಾರ್ದು, ಒಂದು ಮೀಡಿಯಮ್ ಆಗಿ ಇರಬೇಕು. ನೀವು ಬೇಕ್ರಿಗಳಲ್ಲೆಲ್ಲ ರಸಮಲಾಯಿ ತಿಂದಿದ್ರೆ ನಿಮಗೆ ಆ ತಿಕ್ನೆಸ್ ಗೊತ್ತಿರುತ್ತಲ್ಲ, ಆ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ರಸಮಲಾಯಿ. ಹಾಗೆ ಈಗ ನೆಕ್ಸ್ಟು ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ತುಂಬ ಸ್ವೀಟ್ ಬೇಕಂದವರು ಸ್ವಲ್ಪ ಸ್ವೀಟ್ನ ಚೆಕ್ ಮಾಡಿಬಿಟ್ಟು ಹಾಕ್ಕೋಬೋದು. ನಮಗೊಂದು ಮೀಡಿಯಮಲ್ಲಿದ್ದರೆ ಸಾಕು, ಸ್ವಲ್ಪ ಟೇಸ್ಟಿಯಾಗಿರಬೇಕಲ್ಲ, ಸೊ ಅಷ್ಟು ಇದ್ದರೆ ಸಾಕು. ಮತ್ತೆ ಬೇಕಾದರೆ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ತುಂಬ ಹೆವಿಯಾಗಿ ಹಾಕ್ಕೊಳಕ್ಕೆ ಹೋಗಲ್ಲ ನಾನು. ಹಾಗೆ ಇದನ್ನು ಇನ್ನು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ. ಹಾಗೆ ಇದು ಕುದೀತಿರುವಾಗಲೇ ಇನ್ನೊಂದು ಪಾತ್ರೆಗೆ 1-2 ಕಪ್ಪಷ್ಟು ನೀರನ್ನ ಹಾಕಿಬಿಟ್ಟು 1 ಕಪ್ಪಷ್ಟು ಶುಗರ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಇಡಬೇಕು. ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಇದನ್ನು ನಾವು ಕುದಿಸ್ಕೋಬೇಕಾಗುತ್ತೆ. ಹಾಗೆ ಇದನ್ನು ನಾನು ಇನ್ನೂ ಕುದಿಯೋಕ್ಕೇ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ, ಇದು ಕುದೀತಾ ಇರಲಿ. ಹಾಗೆ ಇಲ್ಲಿ ಮಲಾಯಿ ನೋಡ್ತಿದ್ರೆ ಇದ್ರ ನೀರೆಲ್ಲ ಹೋಗಿದೆ. ನಾನು ತುಂಬ ಹಿಂಡಿ ಎಲ್ಲ ತೆಗೆದಿಲ್ಲ, ಲೈಟಾಗಿ ಹಿಂಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿದ್ರೆ ಸಾಕು. ಹಾಗೆ ಇದನ್ನೀಗ ನೋಡಿ ತೋರಿಸ್ತೀನಿ, ಪುಡಿ ಪುಡಿ ಆಗ್ತಿದೆ ಅಲ್ವಾ, ಇದನ್ನೀಗ ನಾವು ಚೆನ್ನಾಗಿ ನಾದ್ಕೋಬೇಕು. ಕೈಯಲ್ಲಿ ಈ ಥರ ಮಾಡಿಕೊಂಡು ನಾದ್ಕೋಬೇಕಾಗುತ್ತೆ. ಇದು ನೀಟಾಗಿ ಸೆಟ್ ಆಗಬೇಕಲ್ಲ, ಅದಕ್ಕೆ ಇದ್ರ ಜೊತೆಗೆ ಬೈಂಡಿಂಗಿಗೆ ನಾವೀಗ ಕಾರ್ನ್ಫ್ಲೋರ್ನ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಈಗ ನಾನು ತೊಗೊಂಡಿರೋ ಅರ್ಧ ಲೀಟ್ರು ಹಾಲಲ್ವ, ಸೊ ಅದಕ್ಕೆ 1 ಸ್ಪೂನಷ್ಟು ಸಾಕಾಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ತುಂಬ ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ನೀವು ನಾದ್ಕೋಬೇಕಾಗುತ್ತೆ. ಇದೆಲ್ಲ ನೀಟಾಗಿ ಸೆಟ್ ಆಗಬೇಕು ಅಲ್ಲಿ ತನಕ. ಮೊದಲು ನಾವು ಹಾಕುವಾಗ ಪುಡಿ ಪುಡಿ ಇತ್ತು, ಇದು ಲಾಸ್ಟಿಗೆ ನಿಮಗೆ ಬೈಂಡಿಂಗ್ ಯಾವ ಥರ ಇರಬೇಕಂದ್ರೆ ಫುಲ್ಲು ಒಂದು ಉಂಡೆ ಮಾಡಿದರೆ ನೀಟಾಗಿ ಉಂಡೆ ಮಾಡೋಕ್ಕಾಗಬೇಕು. ನೀಟಾಗಿ ಸ್ಮೂತಾಗಿರೋ ಉಂಡೆ ಆಗಬೇಕು ನೋಡಿ ಈ ಥರ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬೈಂಡಿಂಗ್ ಮಾಡಿದ ನಂತರ ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಇದು ಮಲಾಯಿ ಬರುತ್ತೆ. ಹಾಗೆ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿರೋ ಮಲಾಯಿ ಸಿಕ್ಕಿದೆ ಅಲ್ವಾ. ಹಾಗೆ ಇದನ್ನು ನೀಟಾಗಿ ಈ ಥರ ಒಂದು ರೌಂಡ್ ಮಾಡಿಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು. ಹಾಗೆ ನಾನು ಒಂದು ಸ್ವಲ್ಪ ಜಿಪುಣತನ ಮಾಡಿ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ನೀವು ಅಷ್ಟೆಲ್ಲ ತೆಳ್ಳಗೆ ಮಾಡೋದು ಬೇಡ, ಒಂದು ಸ್ವಲ್ಪ ದಪ್ಪ ಇರೋ ಹಾಗೆ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಪ್ರತಿಯೊಂದು ಉಂಡೆನೂ ಇದೇ ಥರ ಮಾಡಿಕೊಂಡು ಎಷ್ಟಾಗುತ್ತೆ ಅರ್ಧ ಲೀಟ್ರಲ್ಲಿ ಅಷ್ಟನ್ನು ಈಗ ನಾವು ಮಾಡ್ಕೋಬೇಕಾಗುತ್ತೆ. ತುಂಬ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ 1 ಲೀಟರಷ್ಟು ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಇದೇ ಥರ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಬಿಟ್ಟೆ, ನೀವು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಓಕೆನಾ. ಅವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಚೆನ್ನಾಗಿರುತ್ತೆ, ಬಟ್ ದಪ್ಪ ನಿಮಗೇನು ಈ ಬೇಕ್ರಿ ಸ್ಟೈಲಲ್ಲೆಲ್ಲ ಬೇಕಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಷ್ಟೆಲ್ಲ ಆಗೋಷ್ಟರಲ್ಲಿ ಈಗ ಇಲ್ಲಿ ಸ್ವೀಟ್ ರಸನೂ ರೆಡಿ ಆಗಿದೆ. ನಿಮಗೆ ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲಿ ಹಾಲು ಎಷ್ಟಿದೆ, ಇವಾಗ ಎಷ್ಟಾಗಿದೆ ಅಂತ. ಹಾಗೆ ಇದರ ತಿಕ್ನೆಸ್ಸು ಕಾಣ್ತಿರ್ಬೋದು. ನೆಕ್ಸ್ಟ್ ಈಗ ನೀರು ಚೆನ್ನಾಗಿ ಕುದೀತಿದೆ. ಇದಕ್ಕೇ ಮಲಾಯಿ ಏನು ಶೇಪ್ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುದೀತಾ ಇರಬೇಕು, ಆ ಟೈಮಲ್ಲೇ ಇದನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಕುದೀತಿದೆಯಲ್ಲ, ಇದೇ ಥರ ಕುದೀತಿರುವಾಗಲೇ ಹಾಕ್ಕೋಬೇಕಾಗುತ್ತೆ. ನೀವೇನು ಫ್ಲೇಮನ್ನೆಲ್ಲ ಕಡಿಮೆ ಮಾಡೋಕ್ಕೇನು ಹೋಗಬೇಡಿ. ಹಾಗೆ ಇದೇನು ಒಡೆದೋಗೋದಾಗಲಿ ಅಥವಾ ಭಾಗ ಬಿಡೋದಾಗಲಿ ಏನೂ ಆಗಲ್ಲ. ಈ ಥರ ಆಗಬಾರ್ದು ಅಂದರೆ ನೀವು ಚೆನ್ನಾಗಿ ನಾದ್ಕೋಬೇಕು, ಆವಾಗಲೇ ನಿಮಗೆ ಏನೂ ಆಗಲ್ಲ. ಇಲ್ಲಾಂದರೆ ಎಲ್ಲ ಭಾಗ ಬಿಟ್ಟು ಹೋಗುತ್ತೆ. ಚೆನ್ನಾಗಿ ನಾದ್ಕೋಬೇಕು.
ಹಾಗೆ ಇದೊಂದು 10 ನಿಮಿಷ ಇದೇ ಥರ ಬೇಯೋಕ್ಕೆ ಬಿಡಬೇಕಾಗುತ್ತೆ. ನೀವು ಇದನ್ನು ಏನೂ ಆಗಲ್ಲ, ನೀವು ಬೇಕಾದ್ರೆ ಇದೇ ಥರ ಬೇಯಿಸ್ಕೋಬೋದು ಅಥವಾ ಲಿಡ್ನ ಕವರ್ ಮಾಡಿನೂ ಬೇಯಿಸ್ಕೋಬೋದು. 10 ನಿಮಿಷ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಕುದಿತಿರಲಿ. ಸ್ವಲ್ಪ ಬೇಕಾದರೆ ನೀವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಮಾಡ್ಕೋಬೋದು. ಹಾಗೆ ಈಗ 10 ನಿಮಿಷ ಆಗ್ತಿದೆ ಅನ್ನೋ ಟೈಮಲ್ಲಿ ನೀವು ಐಸ್ ವಾಟರ್ನ ರೆಡಿ ಇಟ್ಕೋಬೇಕಾಗುತ್ತೆ. ಹಾಗೆ ಈ ಐಸ್ ವಾಟ್ರಲ್ಲಿ ಏನು ಮಲಾಯಿ ರೆಡಿ ಆಗಿರುತ್ತಲ್ಲ ಅದನ್ನು ಒಂದೊಂದೇ ತೆಗೆದು ಐಸ್ ವಾಟ್ರೊಳಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಅದರಲ್ಲಿರೋ ಸಾಫ್ಟ್ನೆಸ್ಸು ಹಾಗೇ ಇದ್ಬಿಡುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಹಾರ್ಡಾಗಿ ಆಗುತ್ತೆ, ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಗಟ್ಟಿ ಗಟ್ಟಿ ಆಗುತ್ತೆ. ಈ ಥರ ಮಾಡೋದ್ರಿಂದ ಸ್ಮೂತಾಗಿ ಇರುತ್ತೆ. ಹಾಗೆ ಲೋ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 5 ನಿಮಿಷ ಕೋಲ್ಡ್ ವಾಟ್ರಲ್ಲಿ ಇಟ್ಟು ಅದಾದ ನಂತರ ಅದನ್ನು ಚೆನ್ನಾಗಿ ಹಿಂಡಿ ನಾನೇನು ಸ್ವೀಟ್ ರಸ ಮಾಡಿದ್ನಲ್ಲ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಏನಿಲ್ಲ ಅಂದರೂ ನೀವೊಂದು 5 ಅವರ್ಸ್ ಇದೇ ಥರ ಬಿಟ್ಬಿಡಬೇಕಾಗುತ್ತೆ. ಇದನ್ನು ನಾನೀಗ ಪೂರ್ತಿಯಾಗಿ ಎಲ್ಲದನ್ನು ನೀರೆಲ್ಲ ಹಿಂಡಿ ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಇದನ್ನು ಕರೆಕ್ಟಾಗಿ ಎಲ್ಲ ಒಳಗಡೆ ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಲೈಟಾಗಿ. ಹಾಗೆ ನೀವೀಗ ರಸ್ಮಲಾಯಿ ಮಾಡಿದ್ದೀನಿ ಅಂತ ಒಂದು 6 ಅವರ್ಸಿಗೆ ಮರೆತು ಬಿಡಿ, ಓಕೆನಾ? ಯಾಕೆ ಅಂತೇಳಿದರೆ ಇದೆಲ್ಲ ನೀಟಾಗಿ ಸೆಟ್ ಆಗೋಕ್ಕೆ, ಅದರ ರಸ ಎಲ್ಲ ಎಳ್ಕೊಳ್ಳೋಕ್ಕೆ ಏನೆಂದರೂ 5 ಅವರ್ಸ್ ಬೇಕಾಗುತ್ತೆ. ಹಾಗೆ ನಾನೀಗ ನನ್ನ ಹಸ್ಬೆಂಡ್ ಬರೋದು ಹೇಗಿದ್ದರೂ ಲೇಟ್ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತೇಳಿದರೆ ಇದನ್ನು ಪೂರ್ತಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ಅವರಿಗೆ ಸರ್ಪ್ರೈಸಾಗಿ ಕೊಡ್ತೀನಿ. ಹಾಗೆ ನಾನು ಸ್ವಲ್ಪ ಲೈಟಾಗಿ ಟೇಸ್ಟ್ ನೋಡಿಬಿಟ್ಟೆ, ತುಂಬಾ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದೇ ಥರ ಮೆಥಡ್ ಫಾಲೋ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕೆಲಸ ಎಲ್ಲ ಮಾಡಿ ಆದ ನಂತರ ಕಿಚನಲ್ಲಿ ಈ ಥರ ಒಂದು ಪ್ರಳಯ ಆಗಿತ್ತು ಅಂತ ಗೊತ್ತೇ ಆಗದಿರೋ ರೀತಿ ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕ್ಲೀನ್ ಮಾಡಿ ಇಟ್ಟು ಇನ್ನೇನು ನಾನು ಟೈಮ್ ನೋಡೋಣ ಅಂತ ಹೋದರೆ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ನನ್ನ ಮಗ ಎಲ್ಲ ನಿದ್ದೆ ಮಾಡಾಗಿದೆ. ಇನ್ನು ನಾನು ವೆಯ್ಟ್ ಮಾಡೋ ಸೀನೆಲ್ಲ ಇಲ್ಲ. 10 ಗಂಟೆ ಇವತ್ತು ಸ್ವಲ್ಪ ಜಾಸ್ತಿನೇ ಆಯಿತು. ಇಲ್ಲ ಅಂದರೆ 9:30 9:15ಗೆಲ್ಲ ನಾನು ನನ್ನ ಮಗ ಇಬ್ಬರು ಮಲ್ಕೊಂಡ್ಬಿಟ್ಟಿರ್ತಿದ್ವಿ. ಇವತ್ತು ನಾನು ಈ ರೆಸಿಪಿ ಮಾಡೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು. ಹಾಗೆ ನಾನು ಮಲ್ಕೋಕ್ಕೆ ಹೋಗ್ತಿದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.